ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಊಟದೊಟ್ಟಿಗೆ ಬಹಳ ಒಳ್ಳೆಯ ಸಾರನ್ನು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದೇ ಹಲಸಿನಕಾಯಿ ಬೀಜದಿಂದ ಮಾಡುವಂತಹ ಸಾರು. ಒಮ್ಮೆ ಈ ಥರದ ಸಾರನ್ನು ನೀವು ಮಾಡಿದ್ರೆ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ. ಅಷ್ಟು ರುಚಿಯಾಗಿರುತ್ತೆ. ತೊಗರಿಬೇಳೆ ಎಲ್ಲ ಸಾರೆಲ್ಲ ಮಾಡ್ತೀವಲ್ಲ, ಅದಕ್ಕಿಂತನೂ 4 ಪಟ್ಟು ರುಚಿಯಾದಂಥ ಸಾರು ಅಂತ ಹೇಳ್ಬೋದು ಇದು. ಬನ್ನಿ ಇವತ್ತಿನ ಹಲಸಿನಕಾಯಿ ಬೀಜದಿಂದ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಬರೋಣ. ಮೊದಲಿಗೆ ಇಲ್ಲಿ ನಾವು ಹಲಸಿನಕಾಯಿ ಬೀಜನ ತಗೊಳ್ಬೇಕಾಗತ್ತೆ. ಅದಕ್ಕಾಗಿ ಒಂದು 10 ರಿಂದ 15 ಆಗುವಷ್ಟು ನಾನು ತಗೊಂಡಿದ್ದೀನಿ ಇಲ್ಲಿ. ಈ ಹಲಸಿನಕಾಯಿ ಬೀಜವನ್ನು ಸರಿಯಾಗಿ ನೋಡಿ ತಗೊಳ್ಬೇಕು. ಯಾಕಂತಂದರೆ ಅದರ ಒಳಗಡೆ ಎಲ್ಲ ಕಪ್ಪಾಗಿದೆ ಅಂತಂದರೆ ಅದನ್ನು ಉಪಯೋಗ ಮಾಡ್ಕೊಳ್ಬಾರ್ದು. ಸ್ವಲ್ಪ ಸ್ಮೆಲ್ ಬಂದರೂ ಸಾರು ಅಷ್ಟು ಚೆನ್ನಾಗಿರಲ್ಲ. ಅದಕ್ಕಾಗಿ ಈಗ ಹಲಸಿನಕಾಯಿ ಬೀಜವನ್ನೆಲ್ಲ ಚೆನ್ನಾಗಿ ನೀರಲ್ಲಿ ಒಮ್ಮೆ ತೊಳ್ಕೊಂಡು ಆಮೇಲೆ ಇದನ್ನು ಬೇಯೋದಕ್ಕೆ ಇಡೋಣ. ತೊಳ್ಕೊಂಡು ತಂದಿದ್ದೀನಿ. ಈಗ ಅದು ಮುಳುಗುವುದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನೀವು ಕುಕ್ಕರಲ್ಲಾದರೂ ಬೇಯಿಸೋದು ಅಂತ ಆದರೆ ಒಂದು 2 ಸೀಟಿಯಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಪಾತ್ರೆಯಲ್ಲೇ ಹಾಕಿ ಬೇಯಿಸ್ತಾ ಇದ್ದೀನಿ. ಒಂದು 1/4 ಗಂಟೆಯಿಂದ ಒಂದು 20 ನಿಮಿಷದ ಕಾಲ ಮೀಡಿಯಂ ಊರಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಅದು ಬೇಯೋಷ್ಟು ಹೊತ್ತಲ್ಲಿ ನಾವಿಲ್ಲಿ ಸಾರಿಗೆ ಬೇಕಾಗುವಂಥ ತಯಾರಿಗಳನ್ನೆಲ್ಲ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ಮಡ್ಡಿ ಇಂಗನ್ನು ತೊಗೊಂಡಿದ್ದೀನಿ. ಒಂದು ಕಡಲೆಕಾಳು ಗಾತ್ರದ ಮಡ್ಡಿ ಇಂಗನ್ನು ತಗೊಂಡು ಅದನ್ನು ನೀರಲ್ಲಿ ಈಗ ನಾವು ನೆನೆಯೋದಕ್ಕೆ ಬಿಡೋಣ. ಇನ್ನೊಂದು ಸಣ್ಣ ಕಪ್ಪಿನಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ತೊಗೊಂಡಿದ್ದೀನಿ. ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಅದನ್ನು ಕೂಡ ನೆನೆಯೋದಕ್ಕೆ ಬಿಡಬೇಕು. ಈಗ ಇದಕ್ಕೆ ಬೇಕಾಗುವಂತಹ ಹಸಿಮೆಣಸು, ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡು ಹೆಚ್ಚಿಕೊಂಡು ತರಬೇಕೀಗ. ಇವು 3 ಐಟಮ್ಗಳನ್ನು ನಾನು ಹೆಚ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಕೂಡ ಸ್ವಲ್ಪ ಬೇಕಿದಕ್ಕೆ, ಹಾಗೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇವೆಲ್ಲ ರೆಡಿ ಮಾಡಿದ್ದಾಯಿತು. ಇಷ್ಟೆಲ್ಲ ತಯಾರಿ ಆಗುವಷ್ಟು ಹೊತ್ತಲ್ಲಿ ಹಲಸಿನಕಾಯಿ ಬೀಜ ಕೂಡ ಇಲ್ಲಿ ಬೆಂದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಅಂದರೆ ಅಷ್ಟು ಸ್ಮೂತ್ ಆಗಬೇಕಿದು. ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕೂಡ ಇದರಲ್ಲಿ ಗಟ್ಟಿ ಅಂಶ ಇದೆ ಅಂತಂದರೆ ಸಾರು ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಚೆನ್ನಾಗಿ ಬೇಯಿಸ್ಕೊಂಡು ತಗೊಂಡಿದ್ದೀನಿ. ಇನ್ನು ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಬಸಿದು ಇದರ ಸಿಪ್ಪೆಯನ್ನೆಲ್ಲ, ಹೊರಗಡೆ ಸಿಪ್ಪೆಯನ್ನೆಲ್ಲ ತೆಗೆದು ನಾವಿನ್ನೀಗ ರೆಡಿ ಮಾಡ್ಕೊಳ್ಳೋಣ. ಈ ಹಲಸಿನಕಾಯಿ ಬೀಜವನ್ನು ಯಾವುದನ್ನು ನಾವು ವೇಸ್ಟ್ ಮಾಡೋಂಗಿಲ್ಲ. ಎಲ್ಲ ಖಾದ್ಯವನ್ನು ಮಾಡ್ಬೋದು. ಇದರಲ್ಲಿ ವಡೆ ಮಾಡೋದಕ್ಕೆ ಬರುತ್ತೆ, ಪಕೋಡನ ಮಾಡಬಹುದು, ಅದೇ ರೀತಿಯಾಗಿ ಹೋಳಿಗೆಯನ್ನು ಮಾಡೋದಕ್ಕೆ ಬರುತ್ತೆ. ತುಂಬ ವೆರೈಟಿ ಆದಂತಹ ಐಟಮ್ಗಳನ್ನು ಮಾಡ್ಕೊಳ್ಬೋದು. ಇನ್ನು ನಾನು ನನ್ನ ಚಾನಲಲ್ಲಿ ಸಮೋಸನ ಯಾವ ಥರ ಮಾಡೋದು ಅಂತ ಹಾಕಿದ್ದೀನಿ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೇಕಾದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ನೀವು. ಈಗ ಇದರ ಹೊರಗಡೆ ಸಿಪ್ಪೆಯನ್ನು ತೆಗಿಬೇಕಾದ್ರೆ ಚಾಕುವಿನಿಂದ ಸಹಾಯದಿಂದ ನೋಡಿ ಅರ್ಧ ಪೀಸಾಗಿ ಮಾಡಿಕೊಂಡು ಕೂಡ ತೆಗಿಬೋದು, ಅಥವಾ ಹಾಗೆ ಕೂಡ ತೆಗಿಲಿಕ್ಕೆ ಬರುತ್ತೆ. ತುಂಬ ಸ್ಮೂತ್ ಆಗಬೇಕು. ನಾವು ಆಲೂಗಡ್ಡೆ ಎಲ್ಲ ಯಾವ ಥರ ಬೇಯಿಸ್ತೀವಿ ನೋಡಿ, ಅದೇ ಥರನೇ ಇದನ್ನು ಕೂಡ ಬೇಯಿಸ್ಕೊಂಡು ಸರಿಯಾಗಿ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಆಲ್ರೆಡಿ ನೋಡಿ ಎಲ್ಲವನ್ನು ತೆಗೆದಿದ್ದೀನಿ ಸಿಪ್ಪೆಯನ್ನು. ಇನ್ನು ಸಿಪ್ಪೆ ತೆಗೆದಿರುವಂತಹ ಹಲಸಿನಕಾಯಿ ಬೀಜನ 2 ಹೋಳುಗಳನ್ನಾಗಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿ ನಾವು ರುಬ್ಬಬೇಕಾದ್ರೆ ಸ್ವಲ್ಪ ಹೋಳುಗಳನ್ನಾಗಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ರುಬ್ಕೊಳ್ಬೋದು ನೀರು ಹಾಕಿ. ಈಗ ಕಟ್ ಪೀಸಸ್ಸನ್ನಾಗಿ ಮಾಡ್ಕೊಂಡಿದ್ದಾಯಿತು. ಇನ್ನು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈ ಬೀಜಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಇನ್ನು ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇರಬಹುದು ಈಗ ಅಷ್ಟು ಚೆನ್ನಾಗಿ ರುಬ್ಕೊಂಡು ತಂದಿದ್ದೀನಿ. ತುಂಬ ಚೆನ್ನಾಗಿ ಫೈನಾಗಿ ರುಬ್ಕೊಂಡು ತಂದಿದ್ದಾಯಿತು. ಇನ್ನೀಗ ಇದನ್ನು ಸಾರು ಮಾಡುವಂತಹ ಪಾತ್ರೆಗೆ ಈಗ ಶಿಫ್ಟ್ ಮಾಡ್ಕೊಳ್ಳೋಣ. ಈ ರುಬ್ಬಿದಂತಹ ಮಿಶ್ರಣಕ್ಕೆ ನಾವಿನ್ನೀಗ ಸರಿಯಾಗಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಕೈಯಲ್ಲೇ ನಾವಿದನ್ನು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಕೂಡ ಆಗಿ ಸಿಗುತ್ತೆ ನಮಗೆ. ಸರಿಸುಮಾರು ಇಲ್ಲಿ ಅರ್ಧ ಪಾತ್ರೆಯಷ್ಟು ನಾನೀಗ ನೀರನ್ನು ತಗೊಳ್ತಾ ಇದ್ದೀನಿ. ನೀವು ಹದ ನೋಡಿಕೊಂಡು ಬೇಳೆ ಈಗ ನೀವು ಎಷ್ಟು ತಗೊಳ್ತೀರೋ ಅದಕ್ಕೆ ಸರಿಯಾಗಿ ನೀರನ್ನು ಹಾಕ್ಕೊಂಡು ಹೀಗೆ ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರಿನಲ್ಲಿ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಕೈಯಿಂದ ಹೀಗೆ ಎಲ್ಲ ಗಂಟೆಲ್ಲ ಇರೋದೆಲ್ಲ ಕ್ಲಿಯರ್ ಮಾಡಿಕೊಂಡ ನಂತರ ಸಾರಿನ ಕನ್ಸಿಸ್ಟೆನ್ಸಿ ಗೊತ್ತಿರುತ್ತಲ್ಲ, ಆ ಹದಕ್ಕೆ ಸರಿಯಾಗಿ ನೀರನ್ನು ಕೂಡ ಹಾಕ್ಕೊಂಡು ನಾವೀಗ ಸ್ಟವ್ ಮೇಲೆ ಕುದಿಯೋದಕ್ಕೆ ಇಡೋಣ. ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ಈ ಸಾರನ್ನು ನಾವೀಗ ಫಸ್ಟಿಗೆ ಕುದಿಸ್ಕೊಳ್ಳೋಣ.
ಈಗ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನೆಲ್ಲ ನಾವು ಒನ್ ಬೈ ಒನ್ ಹಾಕ್ತಾ ಹೋಗೋಣ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ, ಕಲ್ಲುಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ರುಚಿಗೆ ಬೆಲ್ಲವನ್ನು ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರಸಂ ಪೌಡರನ್ನು ಇಲ್ಲಿ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಹಳದಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ರಸಂ ಪೌಡ್ರನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಈಗಾಗಲೇ ಒಂದು ಟೆಂಪಲ್ ಶೈಲಿಯ ರಸಮ್ಮಲ್ಲಿ ಮಾಡಿ ತೋರಿಸಿದ್ದೆ ಹೇಗೆ ರಸಂ ಪುಡಿಯನ್ನು ಮಾಡೋದು ಅಂತ. ರಸಂ ಪೌಡರನ್ನೆಲ್ಲ ಹಾಕಿ ಉಪ್ಪನ್ನೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಸಾರನ್ನು ಒಂದು 5 ರಿಂದ 10 ನಿಮಿಷ ಆದರೂ ಕುದಿಯೋದಕ್ಕೆ ಬಿಡಬೇಕು. ಹಾಗೆಯೇ ಇನ್ನೇನು ಒಂದು ಕುದಿ ಬಂತು ಅನ್ನೋಷ್ಟು ಹೊತ್ತಲ್ಲಿ ಹಸಿಮೆಣಸಿನಕಾಯಿ ಆಮೇಲೆ ಕರಿಬೇವಿನ ಸೊಪ್ಪು ಇವನ್ನೆಲ್ಲವನ್ನು ಹಾಕ್ತಾ ಬರಬೇಕು. ಇದಕ್ಕೆ ನೋಡ್ತಾ ಇರ್ಬೋದು ನೀವು, ಈಗಾಗಲೇ ಒಂದು ಕುದಿ ಬರ್ತಾ ಇದೆ. ಈಗ ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ, ರುಚಿಗೆ ನಿಮಗೆ ಎಷ್ಟು ಬೇಕಷ್ಟು. ಆಮೇಲೆ ಕರಿಬೇವು ಸೊಪ್ಪನ್ನು ಇಲ್ಲಿ ಹಾಕ್ತೀನಿ. ಇನ್ನು ಇದಕ್ಕೆ ನಾವು ಆಗಲೇ ಮಾಡಿಟ್ಟಂತಹ ಹುಣಸೆ ಹಣ್ಣಿನ ರಸ ಆಮೇಲೆ ಇಂಗಿನ ನೀರನ್ನು ಇವೆರಡನ್ನು ಕೂಡ ಹಾಕ್ಕೊಳ್ಬೇಕು. ಈಗಾಗಲೇ ಇಂಗಿನ ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನೀಗ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿದ ನಂತರ ಸರಿಯಾಗಿ ಕುದಿಯೋದಕ್ಕೆ ಬಿಡಬೇಕು. ವಾಪಸ್ ನಾವಿನ್ನೀಗ 5 ನಿಮಿಷ ಕುದಿಸ್ಬೇಕಾಗತ್ತೆ. ಇನ್ನೊಂದು ಮೇನ್ ಅಂಶ ಏನು ಅಂತಂದರೆ, ಸಾರನ್ನು ನಾವು ಯಾವತ್ತು ಮಾಡಬೇಕಾದ್ರೆ ಚೆನ್ನಾಗಿ ಕುದಿಬೇಕು. ಒಂದು 5 ರಿಂದ 10 ನಿಮಿಷ ಎಲ್ಲ ನಾವು ಸರಿಯಾಗಿ ಹೈ ಫ್ಲೇಮಲ್ಲಿಟ್ಟು ಕುದಿತಾ ಬಂದಾಗ ಅದರ ಘಮ ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಫಂಕ್ಷನ್ಗಳಲ್ಲೆಲ್ಲ ಸಾರು ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಅಂತ. ಅಡುಗೆ ಭಟ್ರು ಅಷ್ಟು ಪರ್ಫೆಕ್ಟಾಗಿ ಕುದಿಸ್ತಾರೆ, ಅದನ್ನು ಸ್ಟವ್ ಮೇಲೆ ಇಟ್ಟಿರ್ತಾರೆ ಒಂದು 10 ನಿಮಿಷದ ಕಾಲ ಎಲ್ಲ. ಹಾಗೆಯೇ ಇಟ್ಟಾಗ ಅದರ ಪರಿಮಳ ಅಂತೂ ಅಲ್ಟಿಮೇಟಾಗಿ ಬರುತ್ತೆ, ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ನಾನು ಕೂಡ ಕುದಿಸ್ತಾನೇ ಇದ್ದೀನಿ. ಅದೇ ಥರನೇ 5 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಕುದಿಸ್ತೀನಿ. ಸರಿಯಾಗಿ ಕುದ್ದಾದ ನಂತರ ನಾವಿನ್ನೀಗ ಸ್ಟವನ್ನು ಆಫ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನಿದಕ್ಕೆ ಲಾಸ್ಟಲ್ಲಿ ಒಗ್ಗರಣೆನ ಕೊಟ್ಟರೆ ಸಾರು ಕೂಡ ರೆಡಿಯಾಗುತ್ತೆ. ಹಲಸಿನಕಾಯಿ ಬೀಜದ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಬಾಯಿಯೆಲ್ಲ ರುಚಿ ಕೆಟ್ಟಿದೆ ಅಂದವಾಗ ಈ ಥರದ ಸಾರನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಆವಾಗ ನಿಮಗೇ ಗೊತ್ತಾಗುತ್ತೆ. ಸೂಪರ್ ಆದಂತಹ ಟೇಸ್ಟಿಯಾದಂತಹ ಸಾರು ರೆಡಿಯಾಯಿತು ಊಟದೊಟ್ಟಿಗೆ. ಇವತ್ತಿನ ಹಲಸಿನಕಾಯಿ ಬೀಜದ ಸಾರು ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ರುಚಿಯಾದಂಥದ್ದು. ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.